ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ. ಇದು ಬಂದು ಯುಗಾದಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಸೊ ನಮ್ಮ ಮನೇಲಿ ಯಾವುದೇ ಹಬ್ಬ ಸ್ಟಾರ್ಟ್ ಆಗೋದು ನಾನು ಹಾಕೋ ರಂಗೋಲಿಯಿಂದ. ನಂಗೆ ಈ ಥರ ರಂಗೋಲಿ ಹಾಕೋದು, ಅದಕ್ಕೆ ಕಲರ್ಸ್ ಹಾಕೋದು, ತೋರಣ ಕಟ್ಟೋದು ಇದೆಲ್ಲ ನಂಗೆ ತುಂಬ ಇಷ್ಟ ಆಗುತ್ತೆ. ಇದೊಂಥರ ಪಾರ್ಟ್ ಆಫ್ ಫೆಸ್ಟಿವಲ್ ಅಂತ ನನಗನ್ಸುತ್ತೆ. ಯಾವಾಗಲೂ ಮದುವೆ ಆದಮೇಲೆ ಅಂತಲ್ಲ, ಮದುವೆಗೆ ಮುಂಚೆಯಿಂದನೂ ಇದನ್ನು ಇಷ್ಟಪಟ್ಟು ನಾನು ಮಾಡ್ತಾಯಿದ್ದೆ. ಯುಗಾದಿ ಹೇಳು, ಹ್ಯಾಪಿ ಯುಗಾದಿ ಅನ್ನು. ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಹ್ಯಾಪಿ ಯುಗಾದಿ. ಯುಗಾದಿ ಅಂದ್ರೇ ಎಣ್ಣೆ ನೀರಿನ ಸ್ನಾನ. ಸೊ ನಮ್ಮ ಮನೇಲೂ ಅದಕ್ಕೆಲ್ಲ ರೆಡಿ ಆಗ್ತಾಯಿದೆ. ಈ ಸಲ ನನ್ನ ಮಗಳಿಗೆ ನಾನೇ ಎಣ್ಣೆ ಹಚ್ಚಬೇಕು ಅಂತ ಅವರಪ್ಪ ಆಲ್ರೆಡಿ ಡಿಸೈಡ್ ಆಗಿಬಿಟ್ಟಿದ್ರು. ಸೊ ಫಸ್ಟ್ ಎಣ್ಣೆ ಹಚ್ಚಿದಾಗ ಅವಳು ಬೇಡ ಬೇಡ ಅಂತ ಮುಖ ಎಲ್ಲ ಒಂಥರ ಇದು ಮಾಡ್ತಿದ್ಲು. ಸೊ ಆಮೇಲೆ ಅವಳಿಗೂ ತುಂಬ. ಸೊ ನಾನು ಜಸ್ಟ್ ಫೇಸಿಗೆ ಮಾತ್ರ ಎಣ್ಣೆ ಹಚ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ನನ್ನ ಹಸ್ಬೆಂಡ್ ನಾನು ಹಚ್ತೀನಿ ಅಂತ ಹಚ್ತಾಯಿದ್ರು. ನಾನು ಅದರೊಳಗೂ ಹೇಳ್ತಾ ಇದ್ದೀನಿ ಜಾಸ್ತಿ ಹಚ್ಬೇಡಿ ಅಂತ, ಆದರೂ ಜಾಸ್ತಿನೇ ಹಚ್ಚಿದ್ರು. ಇವಾಗ ನನ್ನ ಹಸ್ಬೆಂಡ್ ನಮ್ಮ ಅಪ್ಪನಿಗೆ ಎಣ್ಣೆ ಎಲ್ಲ ಹಚ್ಚಿ ಮಸಾಜ್ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ಅಳಿಯ ಮಾವಂಗೆ ಹಚ್ಚೋದು, ಮಾವ ಅಳಿಯಂಗೆ ಹಚ್ಚೋದು. ಸೊ ಎಲ್ಲರೂ ಒಟ್ಟಿಗೆ ಸೇರಿದಾಗ ಈ ಥರ ಎಲ್ಲ ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೂ. ನಾನಿವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಎಷ್ಟೇ ಬ್ಯುಸಿ ಇದ್ರೂ ಮಕ್ಳಿಗೆ ಡ್ರೆಸ್ ಮಾಡಿದ್ಮೇಲೆ ಅವ್ರ ಫೋಟೋಸ್ನ ಅವ್ರ ಅಮ್ಮನೇ ತೆಗಿಬೇಕು. ಅವ್ರು ಪೋಸ್ ಕೊಡಲ್ಲ, ನಾವು ಬಿಡಲ್ಲ. ಸೊ ನಮ್ಮ ಮನೇಲೂ ಅದೇ ಥರ. ಸೊ ಅದಾದಮೇಲೆ ಹೋಳಿಗೆ ಮಾಡಲಿಕ್ಕೆ ಅಂತ ಬಂದೆ. ನಮ್ಮಮ್ಮ ಎಲ್ಲ ಅಡುಗೆನೂ ಅವರೇ ಮಾಡಿರ್ತಾರೆ, ಹೋಳಿಗೆ ಮಾತ್ರ ಲಾಸ್ಟಿಗೆ ಇಟ್ಕೊಂಡಿರ್ತಾರೆ. ಸೊ ನಾನು ಪೂಜೆ ಗೀಜೆಲ್ಲ ಮುಗಿಸ್ಕೊಂಬಂದು ಹೋಳಿಗೆ ತಟ್ಕೊಟ್ರೆ ನಮ್ಮಮ್ಮ ಅದನ್ನು ಬೇಯಿಸ್ತಾರೆ. ಸೊ ದಟ್ ಅದು ಬೇಗ ಆಗೋಗ್ಬಿಡತ್ತೆ ಅಂತ ನಾನು ಅಡುಗೆ ಮನೆಗೆ ಹೋಗಿ ಹೆಲ್ಪ್ ಮಾಡೋದು ಇದು ಒಂದೇ ಕೆಲಸ. ಇನ್ನು ಎಲ್ಲ ಆಲ್ಮೋಸ್ಟು ನಮ್ಮಮ್ಮನೇ ಮಾಡಿರ್ತಾರೆ. ಏಕೆಂದರೆ ನನ್ನ ಪೂಜೆ, ನನ್ನ ಮಗಳನ್ನ ರೆಡಿ ಮಾಡೋದು ಬರೀ ಇದೇ ಆಗೋಗ್ಬಿಟ್ಟಿರುತ್ತೆ. ಸೊ ಅಡುಗೆ ಮನೆ ಫುಲ್ ನಮ್ಮ ಅಮ್ಮಂದೇ ಆಗೋಗ್ಬಿಟ್ಟಿರುತ್ತೆ. ನಾವು ಏನೇ ಮಾಡ್ತಾ ಇದ್ರು ನನ್ನ ಮಗಳು ಬಂದು ಅದನ್ನು ನಾನು ಮಾಡಬೇಕು ಅಂತ ಮಾಡ್ತಿದ್ಲು. ನಮ್ಮಮ್ಮ ಇಲ್ಲಿ ಹೋಳಿಗೆಗೆ ಹೂರ್ಣ ಎಲ್ಲ ರೆಡಿ ಮಾಡ್ತಿದ್ರೆ, ಸೊ ಅದನ್ನು ನಾನು ಮಾಡ್ತೀನಿ ಅಂತ ಅವ್ರ ಅಮ್ಮಮ್ಮ ಹೆಂಗೆ ಮಾಡ್ತಾರೋ ಅದನ್ನು ಅವಳೇ ಮಾಡ್ತಿದ್ಲು. ಬಟ್ ಅದೆಲ್ಲ ಫುಲ್ ವೇಸ್ಟೇ ಆಗೋಗ್ಬಿಡ್ತು. ಇದೇನು ಮಾಡಕ್ಕೆ ಬರುತ್ತಾ? ಎರಡೂ ಮಿಕ್ಸ್ ಮಾಡಿ ಇಟ್ಟಿದ್ದಾಳೆ. ಬಟ್ಟೆ ಮೇಲೆ ಬಟ್ಟೆ ಹಬ್ಬ ಅಂದ್ರೇ ಹೋಳಿಗೆ ಇದ್ರೇ ಅದು ಹಬ್ಬ ಅಂತ ಅನ್ಸ್ಕೊಳುತ್ತೆ. ಸೊ ನಮ್ಮ ಮನೇಲಿ ಸ್ವೀಟ್ ಎಲ್ಲ ತುಂಬಾ ಕಮ್ಮಿ. ನಾನು ನನ್ನ ಹಸ್ಬೆಂಡ್ ಎಲ್ಲ ಅಷ್ಟೊಂದು ಸ್ವೀಟ್ ತಿನ್ನಲ್ಲ. ಆದರೂ ನಮ್ಮಮ್ಮ ಪ್ರತಿ ವರ್ಷ ಪ್ರತಿ ಹಬ್ಬಕ್ಕೂ ಹೋಳಿಗೆ ಮಾಡೇ ಮಾಡ್ತಾರೆ. ಇಲ್ಲ ಅಂದರೆ ಅದೇನೋ ಹಬ್ಬ ಅನ್ನೋ ಥರ ಫೀಲೇ ಆಗಲ್ಲ. ಸೊ ಹಬ್ಬಕ್ಕೆ ಏನೇನೆಲ್ಲ ಅಡುಗೆ ಮಾಡಬೇಕು ಪ್ರತಿಯೊಂದೂ ಮಿಸ್ ಮಾಡ್ದಲ್ಲೇ ಎಲ್ಲನೂ ಮಾಡ್ತಾರೆ. ಸೊ ಇವಾಗ ಒಂದು ಕಡೆ ಹೋಳಿಗೆ ಮಾಡ್ತಾಯಿದ್ರು. ಸೊ ಅದ್ರ ಜೊತೆ ವಡೆನೂ ಮಾಡ್ತಾಯಿದ್ರು. ಸೊ ನೋಡ್ಬೋದು ಹೋಳಿಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ.
ಇದೆಲ್ಲ ಹಬ್ಬದ ಅಡುಗೆ. ಸೊ ಊಟ ಮುಗಿದ್ಮೇಲೆ ಹಬ್ಬ ಮುಗೀತು ಅಂತಲೇ ಅರ್ಥ. ಸೊ ಹಾಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.